ಈಗ ರಾಜ್ಯದಲ್ಲಿ ಒಳ ಮೀಸಲಾತಿ ಕಾನೂನುಬದ್ಧವಾಗಿ ಜಾರಿಗಿದೆ. ಸದನದಲ್ಲಿ ಒಪ್ಪಿಗೆ ಆಗಿದೆ, ರಾಜ್ಯಪಾಲರಿಂದ ಒಪ್ಪಿಗೆ ಆಗಿದೆ, ಸುಪ್ರೀಂ ಕೋರ್ಟೇ ನೀವು ಮಾಡ್ರಿ ಅಂತೇಳಿ ಆಜ್ಞೆನೂ ಕೂಡ ಇದೆ. ಇಷ್ಟೆಲ್ಲ ಆದಮೇಲೆ ಒಳ ಮೀಸಲಾತಿಯ ಪ್ರಮಾಣ 17 ಇತ್ತು, 17ಕ್ಕೆ ಕರೆಕ್ಟ್ ಆಗಿತ್ತು. ಈಗ 15ಕ್ಕೆ ಬಂದಿದ್ದರಿಂದ ಒಳ ಮೀಸಲಾತಿಯ ಪ್ರಮಾಣ 15ಕ್ಕೆ ಇಳಿದ್ರಿಂದ ಇದು ಗೊಂದಲ ಆಗಿದೆ. ಈಗೇನು 56,432 ಹುದ್ದೆಗಳನ್ನು ಏನು ತುಂಬ್ತಾ ಇದ್ದಾರೆ, ಅದು ಒಳ ಮೀಸಲಾತಿಯನ್ನು ಅಳವಡಿಸೇ ಹುದ್ದೆಗಳನ್ನು ತುಂಬ್ತಾರೆ. ಯಾರು ಕೂಡ ನಮ್ಮ ಸಮುದಾಯದವರು ಆತಂಕ ಪಡಬೇಕಾಗಿಲ್ಲ, ಯುವಕರು ಕೂಡ ನಿರಾಶೆ ಆಗೋದು ಬೇಕಾಗಿಲ್ಲ. ಎಲ್ಲರೂ ಕೂಡ 27ನೇ ತಾರೀಕು ಒಳ ಮೀಸಲಾತಿಯನ್ನು ಸಂಪೂರ್ಣವಾಗಿ ಜಾರಿ ತರಲಿಕ್ಕಾಗಿಯೇ ವಿಶೇಷವಾದಂಥ ಸಚಿವ ಸಂಪುಟದ ಸಭೆಯನ್ನು ಕರೆದಿದ್ದೇನೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಸಚಿವರಾದಂಥ ಮಹದೇವಪ್ಪನವರ ಸಮ್ಮುಖದಲ್ಲಿ ಹೇಳಿದ್ದಾರೆ. ಇವತ್ತು ನಮ್ಮಿಬ್ಬರು ಸಚಿವರ ನೇತೃತ್ವದಲ್ಲಿ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿದ್ದೇವೆ. ಹೊರಗಡೆಗೆ ಬಹಳ ಜನ ಆತಂಕಕ್ಕೊಳಗಾಗಿದ್ದಾರೆ. ನಮ್ಮ ನಿರುದ್ಯೋಗಿ ಯುವಕರು 35 ವರ್ಷ ಹೋರಾಟ ಮಾಡಿದ್ದಾರೆ. 65,000 ಹುದ್ದೆಗಳನ್ನು ಒಳ ಮೀಸಲಾತಿ ಇಲ್ಲದೆ ತುಂಬ್ತಾ ಇದ್ದಾರೆ ಅಂತಕ್ಕಂಥ ಆತಂಕ ಅವರಿಗೆ ಮನೆ ಮಾಡಿದೆ. ಆತಂಕವನ್ನು ದೂರ ಮಾಡಲಿಕ್ಕೋಸ್ಕರ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಂಡಿದ್ದೀವಿ. ಅದರಿಂದ ನಮಗಾಗಿನೇ ಒಳ ಮೀಸಲಾತಿ ಸಂಪೂರ್ಣ ಒಳ ಮೀಸಲಾತಿ ಅನುಷ್ಠಾನ ಯಾವುದೇ ಗೊಂದಲ ಇಲ್ಲದಂತೆ ಇಡೀ ಒಂದು ದಿನ ಆದರೂ ಪರವಾಗಿಲ್ಲ 27ನೇ ತಾರೀಕು ಇತ್ಯರ್ಥ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಮ್ಮ ಮುಖ್ಯಮಂತ್ರಿಗಳಾದಂಥ ಶ್ರೀಮಂತ ಸಿದ್ದರಾಮಯ್ಯನವರು ನಮಗೆ ಮಹದೇವರಿಗೆ ನ್ಯಾಯ ಸಿಗುತ್ತೆ, ಯಾವುದೇ ರೀತಿ ಅನ್ಯಾಯ ಆಗಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಮಾದಿಗರು ಸಿಕ್ಕಾರೆ ಹೋರಾಟ ಮಾಡಿದ್ದಾರೆ. 101 ಜಾತಿಯಲ್ಲಿ ಕೂಡ ಯಾರಿಗೂ ಅನ್ಯಾಯ ಇಲ್ಲ, ಸಮವಾಗಿ ಹಂಚ್ಕೊಳ್ತೀವಿ. ಥ್ಯಾಂಕ್ ಯು.